ಸಿಟಿ ರವಿ ವಿರುದ್ಧವಾಗಿ ಅಶ್ಲೀಲ ಪದ ಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ಗಳು ಬರ್ತಾ ಇದೆ. ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಶಿಫ್ಟ್ ಆಗಿದೆ. ವರ್ಗಾವಣೆ ಮಾಡಿ ಆದೇಶವನ್ನ ಬರೀತಾ ಇದ್ದಾರೆ ಜಡ್ಜ್. ಬೆಳಗಾವಿ ಜೆಎಂಎಫ್ಸಿ ಕೋರ್ಟ್ನಲ್ಲಿ ವಿಚಾರಣೆ ಏನು ಮುಂದೂಡಿಕೆ ಆಗಿತ್ತಲ್ಲ, ಇಲ್ಲಿ ಇದೀಗ ಆದೇಶವನ್ನ ಬರೀತಾ ಇದ್ದಾರೆ. ಸಿಟಿ ರವಿ ವಿರುದ್ಧವಾಗಿ ಅಶ್ಲೀಲ ಪದ ಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ದಿನ ಆಗಿರುವಂತಹ ಬೆಳವಣಿಗೆಗಳಿದು. ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಶಿಫ್ಟ್ ಮಾಡ್ತಾ ಇದ್ದಾರೆ. ವರ್ಗಾವಣೆ ಮಾಡಿ ಆದೇಶವನ್ನ ಬರೀತಾ ಇದ್ದಾರೆ ಜಡ್ಜ್. ಅಂದ್ರೆ ಅಲ್ಲಿ ಯಾವುದೇ ರೀತಿಯಾದಂತ ಆದೇಶವನ್ನ ನೀಡಿಲ್ಲ ಅಂತ. ಬೆಳಗಾವಿಯ ಜೆಎಂಎಫ್ಸಿ ಕೋರ್ಟ್ನಿಂದ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ಎಂಟೈರ್ ಪ್ರಕರಣವನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ. ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಕೇಸ್ ವರ್ಗಾವಣೆಯಾಗುತ್ತೆ. ಪ್ರತಿನಿಧಿ ಕೂಡ ಅದನ್ನೇ ಹೇಳ್ತಾ ಇದ್ರು ರಮೇಶ್ ಅವರು. ಅಲ್ಲಿ ಬೇಲ್ ಸಿಗುವಂತ ಚಾನ್ಸಸ್ ಕಡಿಮೆ, ಸೆಕ್ಷನ್ಸ್ ಗಳನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ. ಸೊ ಇಲ್ಲಿಗೆ ಶಿಫ್ಟ್ ಆಗುವಂತ ಸಾಧ್ಯತೆಗಳಿದೆ ಅಂತ. ಸೊ ಹಾಗೇನೆ ಇದೀಗ ನ್ಯಾಯಾಧೀಶರು ಆದೇಶವನ್ನ ಬರೀತಾ ಇದ್ದಾರೆ. ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ವರ್ಗಾವಣೆಯನ್ನ ಮಾಡಿ ಆದೇಶವನ್ನ ಬರೀತಾ ಇದ್ದಾರೆ. ಬೆಳಗಾವಿಯ ಜೆಎಂಎಫ್ಸಿಯಿಂದ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ಸಿಟಿ ರವಿ ಅವರ ಈ ಅಶ್ಲೀಲ ಪದಬಳಕೆ ಪ್ರಕರಣ ಏನಿದೆ ಅದು ಶಿಫ್ಟ್ ಆಗ್ತಾ ಇದೆ. ಸೊ ಇದೆಲ್ಲವನ್ನ ಪ್ರಿಡಿಕ್ಟ್ ಮಾಡಿನೇ ಸಿಟಿ ರವಿ ಪರವಾದಂತಹ ವಕೀಲರು ಇಲ್ಲಿ ಅರ್ಜಿಯನ್ನ ಹಾಕಿರಬಹುದು. ಬೆಳಗ್ಗಿನಿಂದ ವಾದವನ್ನ ಆಲಿಸಿದ್ರು. ಆ ನಂತರದಲ್ಲಿ ಬೆಳಗಾವಿಯ ಜೆಎಂಎಫ್ಸಿ ಕೋರ್ಟ್ನಲ್ಲಿ ಸಿಟಿ ರವಿ ಪರವಾದಂತಹ ವಕೀಲರು ವಾದವನ್ನ ಹೂಡ್ತಾರೆ. ಯಾವ್ಯಾವ ವಿಷಯಗಳನ್ನ ನೀವು ಕನ್ಸಿಡರ್ ಮಾಡಿ ನನ್ನ ಕಕ್ಷಿದಾರನಿಗೆ ಜಾಮೀನನ್ನ ಕೊಡ್ಬೇಕು ನೀವು ಅನ್ನುವಂತ ನಿಟ್ಟಿನಲ್ಲಿ ಅವರು ಬೆಳಗ್ಗೆ ವಾದವನ್ನ ಹೂಡಿದ್ರು. ಆದ್ರೆ ಅದರ ವಿಚಾರಣೆ 3 ಗಂಟೆಗೆ ಮುಂದೂಡಿಕೆಯಾಗಿತ್ತು. ಆದ್ರೆ ಈಗ ಬರ್ತಾ ಇರುವಂತಹ ಅಪ್ಡೇಟ್ಸ್ಗಳ ಪ್ರಕಾರ ಬೆಳಗಾವಿ ಕೋರ್ಟ್ನಿಂದ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ಶಿಫ್ಟ್ ಮಾಡಲಾಗ್ತಾ ಇದೆ. ಈ ಆದೇಶವನ್ನ ಜಡ್ಜ್ ಬರೀತಾ ಇದ್ದಾರೆ. ಕೋರ್ಟ್ ಹಾಲ್ನಲ್ಲಿ ರವಿಯನ್ನ ಪೊಲೀಸರು ಸುತ್ತುವರೆದಿದ್ದಾರೆ. ಸಿಟಿ ರವಿ ಅವರನ್ನ ಬೆಳಗಾವಿಯ ಜೆಎಂಎಫ್ಸಿ ಕೋರ್ಟ್ನಲ್ಲಿದ್ದಾರೆ ಸಿಟಿ ರವಿ ಅವರು. ಅವರಿಗೆ ಪ್ರತ್ಯೇಕ ಕೊಠಡಿಯ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು. 3 ಗಂಟೆಗೆ ವಿಚಾರಣೆ ಇರೋದ್ರಿಂದ ಇದೀಗ ಕೋರ್ಟ್ ಹಾಲ್ನಲ್ಲಿ ಸಿಟಿ ರವಿ ಅವರನ್ನ ಪೊಲೀಸರು ಸುತ್ತುವರೆದಿದ್ದಾರೆ. ಬೆಳಗಾವಿಯ ಜೆಎಂಎಫ್ಸಿ ಕೋರ್ಟ್ನಲ್ಲಿದ್ದಾರೆ ಸಿಟಿ ರವಿ. ಒಂದು ಕೊಠಡಿಯಲ್ಲಿ ಕೂತಿದ್ದಾರೆ. ಕೋರ್ಟ್ ಹಾಲ್ನಲ್ಲಿ ರವಿಯನ್ನ ಇದೀಗ ಪೊಲೀಸರು ಸುತ್ತುವರೆದಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿಂದ ಅಫ್ಕೋರ್ಸ್ ಮತ್ತೆ ಬೆಂಗಳೂರಿಗೆ ಕರೆತರುವಂತಹ ಪ್ರಕ್ರಿಯೆಗಳಿರಬಹುದು. 3 ಗಂಟೆಗೆ ವಿಚಾರಣೆಯನ್ನ ಈ ಹಿಂದೆ ಮುಂದೂಡಿಕೆ ಮಾಡಿತ್ತು. ಆದ್ರೆ ಈಗ ಬರ್ತಾ ಇರುವಂತಹ ಅಪ್ಡೇಟ್ಸ್ ಗಳ ಪ್ರಕಾರ ಇಡೀ ಪ್ರಕರಣವನ್ನೇ ಬೆಂಗಳೂರಿಗೆ ಶಿಫ್ಟ್ ಮಾಡಲಾಗಿದೆ. ಸಿಟಿ ರವಿ ಅವರು ಭದ್ರತೆಯ ಜೊತೆಗೇನೆ ಇವತ್ತು ಕೋರ್ಟ್ ಆವರಣಕ್ಕೆ ಕಾಲಿಡ್ತಾರೆ. ಆನಂತರ ವಿಚಾರಣೆ ಆರಂಭ ಆಗುತ್ತೆ. ಇದೀಗ ಎಲ್ಲಾ ಮುಗಿದು ಸಿಟಿ ರವಿ ಅವರನ್ನ ಕರೆದೊಯ್ಯೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಕೋರ್ಟ್ ಹಾಲ್ನಲ್ಲಿ ಸಿಟಿ ರವಿ ಅವರ ಸುತ್ತ ಪೊಲೀಸ್ ಭದ್ರತೆ ಇದೆ. ಬೆಳಗಾವಿಯ ಜೆಎಂಎಫ್ಸಿ ಕೋರ್ಟ್ನಲ್ಲಿ ಸಿಟಿ ರವಿ ಇದ್ದಾರೆ. ಬೆಳಗ್ಗೆ ಇದರ ವಿಚಾರಣೆ ಮುಂದೂಡಿಕೆ ಆಗ್ತಾ ಇದ್ದ ಹಾಗೆ 3 ಗಂಟೆಗೆ ಇದೆಯಲ್ಲ, ಹಾಗಾಗಿ ಅವರಿಗೆ ಪ್ರತ್ಯೇಕ ಕೊಠಡಿಯ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿತ್ತು. ಅಲ್ಲಿ ಕೂತಿದ್ರು ಸಿಟಿ ರವಿ ಅವರು. ಇದೀಗ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ